ಹಲೋ ಫ್ರೆಂಡ್ಸ್, ಇವತ್ತು ಬೆಂಡೆಕಾಯಿ ಗೊಜ್ಜಿನ ಜೊತೆಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಬೆಂಡೆಕಾಯಿ ಗೊಜ್ಜು ಮಾಡಲಿಕ್ಕೆ ಮೊದಲು ಬೆಂಡೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೋಬೇಕು. ಸೊ ಏನಕ್ಕಂದರೆ ಬೆಂಡೆಕಾಯಿನ ನೀಟಾಗಿ ಒರೆಸಿಲ್ಲ ಅಂದರೆ ನೀರು ಇದ್ದರೆ ಅದು ಲೋಳೆ ಜಾಸ್ತಿ ಆಗುತ್ತೆ. ಉರಿಬೇಕಾದ್ರೆ ಬೇಗ ಉರಿಯೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಅದರಿಂದ ಚೆನ್ನಾಗಿ ಬೆಂಡೆಕಾಯಿನ ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡೇ ಕಟ್ ಮಾಡ್ಕೋಬೇಕು. ಜೊತೆಗೆ ಒಂದೆರಡು ಟೊಮೊಟೊ ಹಣ್ಣು ಮತ್ತು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣು ಅಂದರೆ ದಪ್ಪ ಇತ್ತು ಅಂತೇಳಿ ಒಂದೇ ತೊಗೊಂಡಿರೋದು. ನೀವು ಬೇಕಂದರೆ 2 ತೊಗೊಬೋದು ಮೀಡಿಯಮ್ ಸೈಜ್ ಆದರೆ. ಸೊ ಹುಳಿ ಟೊಮೊಟೊ ಹಣ್ಣು ಆಗಿರೋದ್ರಿಂದ ಒಂದು ಟೊಮೊಟೊ ಹಣ್ಣು ಮ್ಯಾನೇಜ್ ಆಯಿತು. ಸೊ ಟೊಮೊಟೊ ಹಣ್ಣು ಒಂದು 2 ಪೀಸು ಮತ್ತು ಎರಡು ಈರುಳ್ಳಿ ಪೀಸು ಇಷ್ಟನ್ನು ತೆಗ್ದು ಖಾರಕ್ಕೆ ಹಾಕ್ಕೊಬೇಕು. ಇನ್ನು ಮಿಕ್ಕಿದ್ನೆಲ್ಲ ಸಣ್ಣಕ್ಕೆ ಹಚ್ಕೊಂಡು ಒಗ್ಗರಣೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪ ಕಾಯಿ ಮತ್ತು ಚಕ್ಕೆ, ಕಡಲೆ ಅದಾಗ್ತಿದ್ದಂಗೆ ಒಂಚೂರು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಆಡಿಸ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಗೊಜ್ಜಿಗೆ. ಖಾರ ಆಡಿಸಿ ಹಾಕಿದ್ರೆ ಒಬ್ಬೊಬ್ಬರು ಹಂಗೇ ಮಾಡ್ತಾರೆ, ಖಾರದ ಪುಡಿ ಕಾಯಿ ತುರಿ ಎಲ್ಲ ಹಾಕಿ. ಸೊ ನನಗೆ ಆ ಥರ ಇಷ್ಟ ಆಗೋಲ್ಲ. ಈ ಥರ ಖಾರ ಆಡಿಸ್ಕೊಂಡು ಮಾಡಿದಾಗಲೇ ನಂಗೆ ಟೇಸ್ಟ್ ಅನಿಸೋದು. ಸೊ ಅದರಿಂದ ನೀಟಾಗೆಲ್ಲ ಹಾಕ್ಕೊಂಡು ಖಾರ ಕೂಡ ರೆಡಿ ಮಾಡಿಕೊಂಡೆ. ಖಾರಕ್ಕೆ ರೆಡಿ ಆಗ್ತಿದ್ದಂಗೆ ಬೆಂಡೆಕಾಯಿ ಕೂಡ ಸಣ್ಣ ಉರಿಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಯಾಕಂದರೆ ಅದು ಲೋಳೆ ಇರೋದ್ರಿಂದ ಎಷ್ಟು ಹುರ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು. ಸೊ ಅದೆಲ್ಲ ಚೆನ್ನಾಗಿ ಹುರಿತಿದ್ದಂಗೆ ಅದನ್ನು ಸೈಡ್ಗೆ ಎತ್ತಿಟ್ಟು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡೆ. ಸೊ ಅದು ಚೆನ್ನಾಗಿ ಚಿಟಪಟ ಅಂತಿದ್ದಂಗೆ ಸಾಸಿವೆ, ಈರುಳ್ಳಿ ಹಾಕ್ಕೋಬೇಕು, ಸ್ವಲ್ಪ ಕರಿಬೇವಿನ ಸೊಪ್ಪು. ಮೊದಲೇ ಕರಿಬೇವಿನ ಸೊಪ್ಪು ಹಾಕ್ಬಿಟ್ರೆ ಅದೊಂದು ಸಡನ್ನಾಗಿ ಕರಗಾಗ್ಬಿಡುತ್ತೆ. ಸೊ ಅದರಿಂದ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಹುರ್ಕೊತಿದ್ದೀನಿ. ಜೊತೆಗೆ ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಟಿದ್ನಲ್ಲ, ಆ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡು ನೀಟಾಗಿ ಟೊಮೊಟೊ ಹಣ್ಣೆಲ್ಲ ಮೆತ್ಕಾಗೋ ಥರ ಹುರ್ಕೋಬೇಕು. ಅದಾಗ್ತಿದ್ದಂಗೆ ಬೆಂಡೆಕಾಯಿ ಕೂಡ ಹುರಿದು ರೆಡಿಯಾಗಿತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ಳೋಣ ಅಂಥೇಳಿ ಬೆಂಡೆಕಾಯಿನೆಲ್ಲ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಉಪ್ಪು ಹಾಕಿ, ಮೊದಲೇ ಉಪ್ಪು ಹಾಕೋದ್ರಿಂದ ಬೆಂಡೆಕಾಯಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಸೊ ಜೊತೆಗೆ ಖಾರ ಆಡಿಸಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕಿ ಬೆಂಡೆಕಾಯಿ ಗೊಜ್ಜನ್ನ ರೆಡಿ ಮಾಡಿಟ್ಟೆ. ಅದು ಚೆನ್ನಾಗಿ ರೆಡಿ ಆಗ್ತಿದೆ ಅನ್ನೋ ಟೈಮಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೊಬೇಕು. ಅದು ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಕಾಯಿ ತುರಿ ಜೊತೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕೈ ಆಡಿಕೊಂಡ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಬೆಂಡೆಕಾಯಿ ಗೊಜ್ಜನ್ನ ರೆಡಿ ಮಾಡಿ ಇಟ್ಬಿಟ್ಟು ಜೊತೆಗೆ ಒಲೆ ಹಚ್ಕೊಂಡು ರೊಟ್ಟಿ ಹಾಕೋಣ ಅಂಥೇಳಿ ಕೊಟ್ಟಿಗೆ ಹತ್ರ ಒಲೆ ಹಚ್ಕೊಂಡೆ. ಅಂದರೆ ನಮ್ಮನೆ ಮಾಮೂಲಿ ಒಲೆಯಲ್ಲಿ ರೊಟ್ಟಿ ನೀಟಾಗಿ ಏಳಲ್ಲ, ಮತ್ತು ಗ್ಯಾಸ್ ಮೇಲೆ ಎಷ್ಟೋ ತನಕ ನಿಂತ್ಕೊಂಡು ಹಾಕೋದು ಒಲೆ ಮೇಲೆ ಬೆಟರ್ ಅನ್ನಿಸ್ತು. ಸೊ ಅದರಿಂದ ಒಲೆ ಮೇಲೆ ಹಾಕ್ತಾಯಿದ್ದೀನಿ. ಸೊ ರೊಟ್ಟಿಗೆಲ್ಲ ನೀಟಾಗಿ ಬಳ್ದುಬಿಟ್ಟು ನೀರೆಲ್ಲ ಸವರಿ ಪ್ಲೇಟ್ ಮುಚ್ಚಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಸೊ ರೊಟ್ಟಿ ಕೂಡ ಆಗ್ತಾಯಿತ್ತು, ಚೆನ್ನಾಗಿ ಅದನ್ನೆಲ್ಲ ಎತ್ತಿ ಮುಗಿಸಾಕ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳು ಕೂಡ ಮನೆಯಲ್ಲೇ ಇದ್ದರು. ಅವ್ರು ಮನೇಲಿದ್ದಾರಲ್ಲ ಅಂಥೇಳಿ ಅವ್ರಿಗೆ ಕೂಡ ಟಿಫನ್ನ ಬೇಗ ತಿನ್ನಲಿ ಅಂತ ರೊಟ್ಟಿ ಹಾಕಿಡ್ತಿದ್ದಂಗೆ ಅವರು ಬಂದು ತೊಗೊಂಡು ಹಾಕ್ಕೊಂಡು ತಿಂದರು. ಸೊ ತುಂಬ ಚೆನ್ನಾಗಿತ್ತು ಬೆಂಡೆಕಾಯಿ ಗೊಜ್ಜು ಮತ್ತು ರೊಟ್ಟಿ. ಮಕ್ಕಳು ಮನೇಲಿದ್ದಾಗಲೇ ರೊಟ್ಟಿ ಮಾಡಬೇಕು, ಯಾಕಂದರೆ ಬಿಸಿದ ಮಕ್ಕಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ಕೂಲ್ಗೆ ಹೋಗ್ಬೇಕಾರೆಲ್ಲ ಮಾಡಿಕೊಟ್ರೆ ಅರ್ಜೆಂಟಲ್ಲಿ ಅವ್ರು ಸರಿಯಾಗಿ ತಿನ್ನಲ್ಲ, ಏನಿಲ್ಲ. ಅವ್ರು ತಿಂದೇ ಆದಮೇಲೆ ನಮಗೇನು ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡಿ.